ಉತ್ತರ ಪ್ರದೇಶದ ಬಿಜೆಪಿ ಮಾಜಿ MLA ಅವನು ಯಾರೋ ಉನ್ನಾವ್ ಅತ್ಯಾಚಾರ ಅತ್ಯಾಪಿ ಕುಲ್ದೀಪ್ ಸಿಂಗರ್ಗೆ ಸುಪ್ರೀಂ ಕೋರ್ಟ್ ಜೀವಾವಧಿ ಶಿಕ್ಷೆ ಎತ್ತಿಡಿದೆ. ಕಂಗ್ರ್ಯಾಚುಲೇಷನ್ಸ್ ಟು ಸುಪ್ರೀಂ ಕೋರ್ಟ್. ಡಬಲ್ ಜೀವಾವಧಿ ಹಾಕಬೇಕಾಗಿತ್ತು. ಅವ್ನ ಲೈಫಲ್ಲಿ ಹೊರಗೆ ಬರಬಾರ್ದಾಗಿತ್ತು. ಅವ್ನು ಸತ್ತ ಮೇಲೆ ಮುಂದಿನ ಜನ್ಮದಲ್ಲೂ ಬರಬಾರ್ದಾಗಿತ್ತು. ನಂಗೆ ಮಾಡಿಬಿಡ್ಬೇಕಾಗಿತ್ತು. ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ನಂದಿಗ್ರಾಮಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ಮೇಲೆ ಗೆದ್ದಿದ್ದ ಭವಾನಿಪುರನ ಉಳಿಸ್ಕೊಂಡಿದ್ದಾರೆ. ಕೇರಳದ ಮುಖ್ಯಮಂತ್ರಿಗಳು ಬೆಳಗ್ಗೆ ಸೋಮವಾರ ಪ್ರಮಾಣ ವಚನ ತಗೋತಾರಂತೆ. ಖರ್ಗೆ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಎಲ್ಲ ಹೋಗ್ತಾರಂತೆ. ಮುಖ್ಯಮಂತ್ರಿ ವಿಜಯ್ ಹೋಗ್ತಾರಂತೆ. ಯಾಕೋ ಡೌಟು ಈ ತಮಿಳುನಾಡು CMಗೆ ಕಾಂಗ್ರೆಸ್ಸು ಎಡಪಕ್ಷಗಳು ಲೈಟಾಗಿ ಬುಟ್ಟಿಗೆ ಹಾಕೊಂಡು ಯಾಮಾರಿಸ್ಬಿಟ್ಟು ದಾರಿ ತಪ್ಪಿಸ್ಬಿಡ್ತಾರೆ ಅಂತ ಡೌಟು ನನಗೆ. ಮೋಸ್ಟ್ಲಿ. ಅಮೆರಿಕದ ಹವಾಯಿ ದ್ವೀಪದ ಕಿಲೋವಿಯ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ಇದು 43ನೇ ಸ್ಫೋಟ ಅಂತೆ 24ರಲ್ಲಿ ಆರಂಭವಾದ ಸರಣಿಯಲ್ಲಿ. ಸಾರಿಗೆ ನೌಕರರು ಮತ್ತು ಇದ್ರ ಮೇಲೆ ಏನೋ ಮತ್ತೆ ಸ್ಟ್ರೈಕ್ ಆದಂಗಿದೆ. ಮೋಸ್ಟ್ಲಿ ಸ್ಟ್ರೈಕ್ ಮಾಡ್ತಾರೆ ಅನಿಸುತ್ತೆ. ನೋಡಬೇಕು. 20ರಿಂದ ಅನಿರ್ದಿಷ್ಟಾವಧಿ ಬಸ್ ಬಂದ್ ಆಗ್ಬೋದು. ಹೊಸಪೇಟೆ ಹೊರವಲಯದ ತುಂಗಭದ್ರಾ ಜಲಾಶಯಕ್ಕೆ ಈಗಾಗಲೇ ಹೊಸ ಕ್ರಸ್ಟ್ ಗೇಟ್ ಹಾಕಿದ್ದಾರೆ. 33 ಕ್ರಸ್ಟ್ ಗೇಟ್ಗೆ ಹಳೆ ಚೈನ್ ಏನೋ ಹಾಕಿದ್ರಂತೆ. ಜನ ಎಲ್ಲ ಗಲಾಟೆ ಮಾಡಿದ್ದಕ್ಕೆ 2ಕ್ಕೇನೋ ಹೊಸದು ಹಾಕ್ತಾ ಇದ್ದಾರಂತೆ. ಏನಕ್ಕೆ ಹಳೇದು ಹಾಕ್ಬೇಕು ಚೈನು? ಕಾಸು ಉಳಿಸಕ್ಕ, ಕಾಸು ಹೊಡೆಯಕ್ಕ, ಅದು ಏನಕ್ಕೆ? ಅದು ಐಡಿಯಾ ಏನದು? ಅಪ್ರಾಪ್ತ ಬಾಲಕಿಯರ ವಿಡಿಯೋ ಚಿತ್ರಿಸಿ ಆನ್ಲೈನ್ಗೆ ಅಪ್ಲೋಡ್ ಮಾಡಿ ವಿಕೃತಿ ಮಾಡ್ತಿದ್ರಂತೆ. ರಾಮನಗರದಲ್ಲಿ ಯಾರೋ ಅವ್ರನ್ನ ಬಂಧಿಸಿದ್ದಾರೆ ಪೊಲೀಸ್ನವರು. ಬಂಧಿಸಿ ಪ್ರಯೋಜನ ಇಲ್ವಲ್ಲ. ಗೋಡೆಗೆ ಜಜ್ಜಿದ್ರೆ ತಲೆನ ಸ್ಟ್ರೈಟ್ ಅವನು ಬುದ್ಧಿ ಇದು ತಲೆ ಕೆಟ್ಟಿದ್ದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಸೇರ್ಕೋಬೇಕು. ಬ್ರೈನ್ ಆಚೆ ಬರ್ಬೇಕು. ಹಂಗೆ ಹೊಡಿಬೇಕು. ಹೊಡೆದ್ರೆ ಬ್ಯಾಂಕಾಕ್ನಿಂದ ಬೇರೆ ಏನು ಪ್ರಯೋಜನ ಇಲ್ಲ. ಮಾಡಿದ್ರೆ ಬೆಂಗಳೂರಿಗೆ ಆಮೆಗಳನ್ನು ಸಾಗಿಸ್ತಾ ಇದ್ರಂತೆ. ಏರ್ಪೋರ್ಟಲ್ಲಿ ಸೀಸ್ ಮಾಡಿದ್ದಾರೆ. ಗುಂಡ್ಲುಪೇಟೆ ಬಂಡೀಪುರದಲ್ಲಿ ಪ್ಲಾಸ್ಟಿಕ್ ಕವರ್ಗೆ ಸಿಗಾಕೊಂಬಿಟ್ಟಂತೆ ಕೋತಿ ಒಂದು. ಅದನ್ನು ಯಾರೋ ಫೋಟೋ ತೆಗೆದಿದ್ದಾರೆ. ಅದು ತೆಗಿಯೋಕ್ಕಾಗಿಲ್ಲ ಪಾಪ. ಅಯ್ಯೋ, ಫೋಟೋ ತೆಗೆದವ್ರು ಸಂತೋಷ ಪಟ್ರಿ ಸರ್. ಅದು ಎಷ್ಟು ಕಷ್ಟ ಅನುಭವಿಸಿರ್ಬೇಕು ಪಾಪ. ಅಲ್ಲಿ ನಿಷೇಧ ಇದೆ, ಆದರೂ ನಮ್ಮವ್ರು ಹಾಕ್ಬಿಟ್ಟೋದು. ಇದನ್ನು ಹಾಕಿ ಹೋಗಿದ್ದ ವ್ಯಕ್ತಿ ಗುರುತು ಹಿಡಿಯೋದಾದರೆ ನೀನೆಂಥ ಕೋತಿ ಅನ್ನೋದನ್ನು ನಾನು ತೀರ್ಮಾನ ಮಾಡ್ಬೋದು.